ಎಲ್ಲೋ ಒಂದು ಕಡೆಗೆ ಯುದ್ಧ ಕೊನೆ ಆಗ್ತಿದೆ ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಮತ್ತೆ ಮಾತುಕತೆ ಮುರಿದು ಬೀಳ್ತಿರುವಂಥದ್ದು, ಮತ್ತಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಇದೆಲ್ಲದರ ಸ್ಥಿತಿಗತಿಗಳು ಏನಾಗಿದೆ ಅಂತಂದರೆ ಮತ್ತೆ ತೈಲ ಬೆಲೆ ಜಾಸ್ತಿ ಆಗಿದೆ. ತೈಲ ದರ ಏರಿಕೆ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ ಬ್ಯಾರೆಲ್ಗೆ $106 ತಲುಪಿದೆ ಬ್ರೆಂಟ್ ಕಚ್ಚಾ ತೈಲ. $106 ಜಾಗತಿಕ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಹರ್ಮುಜ್ ಜಲಸಂಧಿಯಲ್ಲಿ ನಿಂತಲ್ಲೇ ನಿಂತಿವೆ ಹಡಗುಗಳು, ಮುಂದಕ್ಕೆ ಹೋಗ್ತಾ ಇಲ್ಲ. ಇನ್ನು ಇರಾನ್ ಅಮೆರಿಕ ತಿಕ್ಕಾಟ ಕೂಡ ಜಾಸ್ತಿ ಆಗಿದೆ. ಹೀಗಾಗಿಯೇ ತೈಲ ದರದಲ್ಲಿ ಭಾರೀ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮುಂದುವರೆದು ಮತ್ತೆ ಯಥಾಸ್ಥಿತಿಗೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಅಂದರೆ ಮೊದಲಾಗಿತ್ತಲ್ಲ 150, ಅದನ್ನು ದಾಟಿತ್ತು ನೋಡಿ, ಆ ಮಟ್ಟಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಬ್ಯಾರೆಲ್ಗೆ $106 ತಲುಪಿದೆ ಬ್ರೆಂಟ್ ಕಚ್ಚಾ ತೈಲ. ಸೊ ಇದು ಸಂಗತಿ. ಇದರ ಪರಿಣಾಮ ಇದೆಯಲ್ಲ, ಇದರ ಪರಿಣಾಮ ಎಲ್ಲರ ಮೇಲೂ ಕೂಡ ಆಗುತ್ತೆ, ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ಆಗುತ್ತೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಅದರಲ್ಲೂ ಭಾರತದ ಮೇಲೆ ಇದರ ಪರಿಣಾಮ ಜಾಸ್ತಿ, ಚೀನಾದ ಮೇಲೆ ಇದರ ಪರಿಣಾಮ ಜಾಸ್ತಿ. ಇನ್ನು ತನ್ನ ಪ್ರಯತ್ನವನ್ನು ಮತ್ತೆ ಅಮೆರಿಕ ಮಾಡ್ತಾನೇ ಇದೆ. ಇರಾನ್ನ ಮತ್ತೆರಡು ಹಡಗುಗಳನ್ನು ಸೀಸ್ ಮಾಡಿದೆ. ಏನಂತೀರಿ ಇದಕ್ಕೆ? ಯಾಕಂದರೆ ಹಿಂದೆ ಈ ರೀತಿ ಹಡಗುಗಳನ್ನು ಸೀಸ್ ಮಾಡಿದ್ದು ಅದೇ ಮಾತುಕತೆ ಮುರಿದು ಬೀಳಲಿಕ್ಕೆ ಪ್ರಮುಖವಾದಂಥ ಕಾರಣ. ಅಂಥದ್ರಲ್ಲಿ ಮತ್ತೆರಡು ಹಡಗುಗಳು, ಮೆಜೆಸ್ಟಿಕ್ ಆ್ಯಂಡ್ ಟಿಫಾನಿ ಹಡಗುಗಳು, ಎರಡೂ ಕೂಡ ಕಚ್ಚಾ ತೈಲ ಸಾಗಾಟ ಮಾಡುವಂಥ ಹಡಗುಗಳು. ಇದು ಎಷ್ಟರ ಮಟ್ಟಿಗೆ ಅಂತಂದರೆ ಇರಾನ್ನ ಬೆನ್ನೆಲುಬನ್ನೇ ಮುರಿಯುವಂಥ ಪ್ರಯತ್ನ. ಅಷ್ಟು ಇಷ್ಟು ಅವರಿಗೆ ದುಡ್ಡು ಕಾಸು ಕಾಣ್ತಿದ್ದೇ ಅವರು ಇಲ್ಲಿಂದ. ಇನ್ನೆಲ್ಲವೂ ಕೂಡ ಬಂದಾಗಿದೆ. ಎಲ್ಲವೂ ಕೂಡ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಇನ್ನು ಇರಾನ್ ಮತ್ತೆ ಎದ್ದು ನಿಲ್ಲಬೇಕು ಅಂತಂದರೆ 25 ವರ್ಷಗಳು ಬೇಕು ಅಂಥ ಸ್ಥಿತಿಯಾಗಿದೆ. ಇಂಥದ್ರ ನಡುವೆ ಮತ್ತೆ ಒಂದಷ್ಟು ಶಿಪ್ಗಳನ್ನು ಕೂಡ ಹಿಡಿದಿಟ್ಕೊಂಡಿರೋದು. ಶ್ರೀಲಂಕಾದ ನೈಋತ್ಯದಲ್ಲಿ, ಹಿಂದೂ ಮಹಾಸಾಗರದಲ್ಲಿ ಇವುಗಳನ್ನು ಸೀಸ್ ಮಾಡಲಾಗಿದೆ. ಹರ್ಮುಜ್ನಿಂದ 8,000 ಕಿಲೋಮೀಟ್ರ್ ದೂರಕ್ಕೆ ಬಂದು ಸೀಸ್ ಮಾಡ್ತಾರೆ ಅಂತಂದರೆ, ಹರ್ಮುಜ್ನಲ್ಲಿ ಸೀಸ್ ಮಾಡುವಂಥದ್ದು ಬೇರೆ ವಿಚಾರ. ಹಿಂದೂ ಮಹಾಸಾಗರದಲ್ಲಿ ಬಂದು ಶಿಪ್ಗಳನ್ನು ಸೀಸ್ ಮಾಡ್ತಾರೆ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ಯೋಚನೆ ಮಾಡಿ. 8,000 ಕಿಲೋಮೀಟ್ರ್ ಆಗುತ್ತೆ ಹರ್ಮುಜ್ನಿಂದ ಇಲ್ಲಿ ತನಕ, ಲಂಕಾದ ಆಸ್ಪಾಸಲ್ಲಿ. ಹಿಂದೂ ಮಹಾಸಾಗರದಲ್ಲಿ ಈ ಶಿಪ್ಗಳನ್ನು ಸೀಸ್ ಮಾಡಿರುವಂಥದ್ದು ಇದು ಸಂಗತಿ. ಇನ್ನು ಇದೆಲ್ಲದರ ಜೊತೆಗೆ ಇರಾನ್ ಹತ್ತಿರ ಯುದ್ಧ ನೌಕೆಗಳು ಬರ್ತಾನೇ ಇವೆ. ಅಮೆರಿಕ ಒಂದಾದ ಮೇಲೆ ಒಂದು ಯುದ್ಧ ನೌಕೆಯನ್ನು ಕಳಿಸ್ತಾನೇ ಇದೆ. ಮತ್ತೊಂದು ದೊಡ್ಡ ಯುದ್ಧ ನೌಕೆ, ದೈತ್ಯ ಯುದ್ಧ ನೌಕೆ, ಅದು USS ಜಾರ್ಜ್ ಬುಷ್ ಯುದ್ಧ ನೌಕೆ. ಈಗಾಗಲೇ USS ಜೆರಾಲ್ಡ್ ಬಂತು, USS ಅಬ್ರಹಾಂ ಲಿಂಕನ್ ಬಂತು, ಈಗ ಜಾರ್ಜ್ ಬುಷ್ ನೌಕೆ ಕೂಡ ಬಂದಿದೆ. ಈ ಎಲ್ಲವೂ ಕೂಡ ಎಲ್ಲ ಈ ಹಿಂದೆ ಅಧ್ಯಕ್ಷರಾದಂಥ ಹೆಸರುಗಳು, ಅಬ್ರಹಾಂ ಲಿಂಕನ್, ಜಾರ್ಜ್ ಬುಷ್. ಮತ್ತೆ ಈಗ 2 ಕಂಡೀಷನ್ ಇಟ್ಟಿದೆ ಅಮೆರಿಕ. ಅವೇ ಕಂಡೀಷನ್ಗಳು: ಪರಮಾಣು ತಯಾರಿ ಸ್ಥಗಿತ ಆಗಬೇಕು, ಹರ್ಮುಜ್ ಓಪನ್ ಆಗಬೇಕು, ಯಾವುದೇ ಕಂಡೀಷನ್ಸ್ ಇಲ್ದನೇ. ಸೊ ಇದು ಸಂಗತಿ. ಎರಡೇ ಎರಡು, ನೀವು ಯಾವುದೇ ಕಾರಣಕ್ಕೂ ಮಾರಕ ಶಸ್ತ್ರಾಸ್ತ್ರಗಳನ್ನು ಹೊಂದಂಗಿಲ್ಲ. ಅದು ನಂಬರ್ 1. ಹರ್ಮುಜನ್ನು ಮುಕ್ತಗೊಳಿಸಬೇಕು, ಯಾವುದೇ ಟೋಲ್ ಫೀ ಹಾಕದನೇ. ಹೀಗಾಗಿ ಏನು ಅಂತಂದರೆ ಮತ್ತೊಂದು ದೈತ್ಯ ಯುದ್ಧ ನೌಕೆ USS ಜಾರ್ಜ್ ಬುಷ್ ನೌಕೆಯನ್ನು ಕೂಡ ರವಾನಿಸಲಾಗಿದೆ. ಇನ್ನು ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ನಮ್ಮ ವಶದಲ್ಲಿದೆ, ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದೀವಿ ಅಂತಾರೆ ಟ್ರಂಪ್. ಇರಾನ್ ಜಲಸಂಧಿ ತೆರಿತೀವಿ ಅಂತ ಒಪ್ಕೊಂಡಿತ್ತು. ಆದರೆ ನನಗೆ ಗೊತ್ತಿತ್ತು, ಜನ ಎಲ್ಲ ಸಂತೋಷಪಟ್ಟಿದ್ದರು, ಆದರೆ ನನಗೆ ಗೊತ್ತಿತ್ತು ಇದೇನೋ ಮಾಡ್ತಾರೆ ಅಂತ. ಆವಾಗ ಇವರು ಅವ್ರ ಕಡೆಯವ್ರ ಎದುರುಗಡೆಗೆ ವಿಷಯ ಪ್ರಸ್ತಾಪ ಮಾಡಿದ್ರಂತೆ. ಜಲಸಂಧಿ ತೆರೆದರೆ ದಿನಕ್ಕೆ $500 ಮಿಲಿಯನ್ ಗಳಿಕೆ ಆಗುತ್ತೆ, ಇರಾನ್ ದಿನಕ್ಕೆ $500 ಮಿಲಿಯನ್ ಗಳಿಸುತ್ತೆ, ಇರಾನ್ ಇಷ್ಟೊಂದು ಗಳಿಸುತ್ತೆ ಅಂತಲೇ ನಾನು ಒಪ್ಪಿರಲಿಲ್ಲ ಅಂತಾರೆ ಟ್ರಂಪ್. ಜೊತೆಗೆ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದೇ ನಾನು ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ.
ಗಡಿಯಾರದ ಮುಳ್ಳು ಸರಿತಾ ಇದೆ, ಟಿಕ್ ಟಿಕ್ ಓಡ್ತಾ ಇದೆ. ಇರಾನ್ ಬೇಗ ಒಪ್ಪಂದಕ್ಕೆ ಬರಬೇಕು, ಇಲ್ಲ ಅಂತಂದರೆ ಅದಕ್ಕೆ ಗ್ರಹಚಾರ ನೆಟ್ಟಗಿರಲ್ಲ. ಇನ್ನು ಪರಮಾಣು ಬಾಂಬ್ ದಾಳಿ ಅದೆಲ್ಲದನ್ನು ಕೂಡ ತಳ್ಳಿ ಹಾಕಿದ್ದಾರೆ ಟ್ರಂಪ್. ನಾವ್ಯಾಕೆ ಪರಮಾಣು ದಾಳಿ ಮಾಡಬೇಕು, ಯಾರೂ ಕೂಡ ಪರಮಾಣು ದಾಳಿ ಮಾಡಬಾರದು. ಇಂಥ ದಾಳಿಗಳನ್ನು ಮಾಡದೇ ಇರಾನ್ ಈಗಾಗಲೇ ನಾಶಗೊಂಡಿದೆ. ಇರಾನ್ ಮೇಲೆ ಇನ್ಯಾಕೆ ನಾವು ಪರಮಾಣು ಶಸ್ತ್ರಾಸ್ತ್ರ ಹಾಕ್ತೀವಿ? ನಮಗೆ ಸಾಕಷ್ಟು ಟೈಮ್ ಇದೆ, ಬೇಕಾದಷ್ಟು ಟೈಮ್ ಇದೆ. ಆದರೆ ಇರಾನಿಗೆ ಇಲ್ಲ. ಇರಾನ್ ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ನಮ್ಮ ದಿಗ್ಬಂಧನವನ್ನು ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀವಿ. ಸೊ ಇದೇ ಸಂಗತಿ. ಅಮೆರಿಕ ಎಷ್ಟರ ಮಟ್ಟಿಗೆ ಕುತ್ತಿಗೆ ಹೆಚ್ಚಿಗೆ ಬಿಡುತ್ತೆ ಅಂತಂತಂದರೆ ಅನಿವಾರ್ಯವಾಗಿ ಉಸಿರಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಮಂಡಿ ಊರಬೇಕು. ಅಷ್ಟರ ಮಟ್ಟಿಗೆ ಹರ್ಮುಜ್ ನೋಡಿ ಬಂದಾಗಿದೆ, ಒಳಗಡೆಗೆ ಹಾಹಾಕಾರ. ಜನ ಎಷ್ಟರ ಮಟ್ಟಿಗೆ ನಿಮಗೆ ಏನೇ ದೇಶಭಕ್ತಿ ಏನೇ ಇರಬಹುದು, ಪ್ರಶ್ನೆ ಬೇರೆ. ನಾಯಕನನ್ನು ಕಳ್ಕೊಂಡಿದ್ದಾರೆ, ಬಿಡಿ, ಬರೀ ನಾಯಕ ಅಲ್ಲ, ಧರ್ಮಗುರು ಕೂಡ ಹೌದು, ಕಳ್ಕೊಂಡಿದ್ದಾರೆ, ಎಲ್ಲ ಸರಿ. ಆದರೆ ಎಷ್ಟು ದಿವಸ ಅಂತ ಊಟ ನಿದ್ರೆ ಇಲ್ಲದೇ ಬದುಕೋಕ್ಕೆ ಸಾಧ್ಯ? ಅವರು ಎಷ್ಟು ದಿವಸ ಅಂತ ನೀರಿಲ್ದೇ ಬದುಕೋಕ್ಕೆ ಸಾಧ್ಯ? ಮೆಲ್ಲಕ್ಕೆ ಅಸಮಾಧಾನ ಏಳುತ್ತೆ. ಇದನ್ನೇ ಅಮೆರಿಕ ಕಾಯ್ತಾ ಇದೆ. ಇದನ್ನೇ ಒಳಗಡೆಗೆ ಸಂಬಳ ಇಲ್ಲ, ಸಾರಿಗೆ ಇಲ್ಲ. ಈ ಸರ್ಕಾರಿ ಕೆಲಸಗಾರರಿಗೆ ಯಾರಿಗೂ ಕೂಡ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇಂಜಿನಿಯರ್ಗಳು, ಡಾಕ್ಟರ್ಗಳಿಗೂ ಕೂಡ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಮಿಲಿಟ್ರಿಯವರಿಗೂ ಕೂಡ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಅಂಥ ಸ್ಥಿತಿಗೆ ಬಂದಿದೆ ಇರಾನ್. ಅಂಥದ್ರಲ್ಲಿ ಒಳಗಡೆ ಇರುವಂಥ ಜನ ಸುಮ್ಮನೆ ಇರ್ತಾರೆ. ಅವ್ರು ನೋಡ್ತಾರೆ, ಒಂದು 10 ದಿವಸ ನೋಡ್ತಾರೆ, 20 ದಿವಸ ನೋಡ್ತಾರೆ, ಒಂದು ತಿಂಗಳು ನೋಡ್ತಾರೆ. ಆಮೇಲೆ ಮೆಲ್ಲಕ್ಕೆ ದನಿ ಎತ್ತಾರೆ, ಮೆಲ್ಲಕ್ಕೆ ಬೀದಿಗಿಳಿತಾರೆ, ಮೆಲ್ಲಕ್ಕೆ ಹೋರಾಟ ಶುರು ಮಾಡ್ತಾರೆ. ಆ ಹೋರಾಟ ತೀವ್ರಗೊಳ್ಳುತ್ತೆ. ಅದಾದಮೇಲೆ ಹಿಂಸಾಚಾರಕ್ಕೆ ಇಳಿಯುತ್ತೆ. ನಂತರ ಸರ್ಕಾರ ಇಳಿಬೇಕು ಅನ್ನುವಂಥ ಘೋಷಣೆಗಳು ಮೊಳಗ್ತವೆ. ಅದಾದಮೇಲೆ ಇನ್ನೇನು ಬೇರೆ ಮಾರ್ಗ ಇರಲ್ಲ, ಅಮೆರಿಕದ ಎದುರುಗಡೆ ಶರಣಾಗಬೇಕು. ಇದು ಸಂಗತಿ. ಮತ್ತೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಸಮಯ ಮೀರ್ತಾ ಇದೆ, ಟಿಕ್ ಟಿಕ್ ಅಂತ ಇದೆ. ಗಡಿಯಾರ ನಿರ್ಧಾರಕ್ಕೆ ಬನ್ನಿ. ಇದೆಲ್ಲದರ ಜೊತೆಗೆ ಒಂದು ಸ್ಫೋಟವನ್ನು ಕೂಡ ಮಾಡಿದೆ. ಟೆಹರಾನ್ನ ಆಕಾಶದಲ್ಲಿ ಒಂದು ಮಿಸೈಲ್ ಸ್ಫೋಟಗೊಂಡಿದೆ. ಅಂದರೆ ಇದು ಕದನ ವಿರಾಮ ಆದ ಮೇಲೆ ನಡೆದಿರುವಂಥ ಮೊದಲ ಸ್ಫೋಟ. ಅಂದರೆ ಮುಂದಿನ ದಿನಗಳು ನಿಮಗೆ ಹೆಂಗಿರ್ತವೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್. ಆದರೆ ಇರಾನ್ ಇಂಥವನ್ನೆಲ್ಲ ಒಪ್ಲಿಕ್ಕೆ ತಯಾರಿಲ್ಲ. ಇರಾನ್ ನಾನಿನ್ನೂ ಹೋರಾಟ ಮಾಡ್ತೀನಿ ಅಂತ ಇದೆ. ಅದಕ್ಕೆ ಹಿಂದೆ ಪ್ರಬಲವಾಗಿ ನಿಂತಿರುವಂಥವ್ರು ಇಬ್ಬರು, ಒಂದು ಚೀನಾ, ಇನ್ನೊಂದು ರಷ್ಯಾ. ಅಷ್ಟೇ ಅಲ್ಲ, ಏನೇನು ಮಾಡ್ತೀರಿ ಮಾಡಿ, ನೆಕ್ಸ್ಟ್ ದಿವಸ ಹೋರಾಟ ಮಾಡ್ತೀರಿ ಮಾಡಿ. ನೀವು ಹರ್ಮುಜ್ನಲ್ಲಿ ಇರಾನ್ ಪಡೆ ಒಂದಷ್ಟು ಬಂದೂಕು ಹಿಡ್ಕೊಂಡು ಓಡಾಡ್ತಾ ಇದೆ. ನಾವು ಅವ್ರು ನೋಡಿದ್ರೆ ಒದ್ದು ಹೊರಗಡೆ ಹಾಕ್ತೀವಿ. ಇದು ಟ್ರಂಪ್ ಹೇಳಿಕೆ. ನೌಕಾಪಡೆ, ಏರ್ಫೋರ್ಸು, ಏರ್ಕ್ರಾಫ್ಟು ಎಲ್ಲವೂ ಕೂಡ ನಾಶಗೊಂಡಿದೆ. ಜೊತೆಗೆ ಸಾಲು ನಾಯಕರು ನೆಲಕ್ಕೆ ಬಿದ್ದಿದ್ದಾರೆ. ಇನ್ನು ಒಳಗಡೆಗೆ ಬೆಕ್ಕು ನಾಯಿಗಳ ಥರ ಕಚ್ಚಾಡ್ತಾ ಇದ್ದಾರೆ. ನೀವು ಜನ್ಮದಲ್ಲಿ ಪರಮಾಣು ಬಾಂಬನ್ನು ಹೊಂದಲಿಕ್ಕಾಗಲ್ಲ ಅಂದಿದ್ದಾರೆ ಟ್ರಂಪ್. ಇನ್ನು ಯಾವುದೇ ಕಾರಣಕ್ಕೂ ತೈಲ ಹಡಗುಗಳು ಅದಕ್ಕೆ ಓಡಾಟಕ್ಕೆ ನಿರ್ಬಂಧ ವಿಧಿಸಬಾರ್ದು, ಅವು ಪಾಡಿಗೆ ಅವು ಹೋಗಬೇಕು. ಇರಾನ್ನ ಯಾವುದೇ ಬೋಟ್ ಕಂಡರೂ ಕೂಡ ಹೊಡೆದು ಬಿಸಾಕ್ತೀವಿ, ಯಾವುದೇ ದೋಣಿ ಸಿಕ್ಕರೂ ಕೂಡ ನಾಶ ಮಾಡ್ತೀವಿ. ಈಗಾಗಲೇ ನಮ್ಮವರಿಗೆ ಒಂದು ಸ್ಪಷ್ಟ ಸೂಚನೆಯನ್ನು ಕೊಡಲಾಗಿದೆ. ಯಾವುದೇ ಬೋಟು, ಯಾವುದೇ ಕಾಣಲಿ, ತೈಲ ಹಡಗುಗಳು ಕಾಣಲಿ, ದೋಣಿಗಳು ಕಂಡರೂ ಕೂಡ ಹೊಡಿತೀವಿ. ಯಾರೂ ಕೂಡ ನಮ್ಮ ಕಣ್ಣು ತಪ್ಪಿಸಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಜನ ಗನ್ನು ಪನ್ನು ಹಿಡ್ಕೊಂಡು ತಿರುಗ್ತಾರೆ, ನೋಡ್ತಾ ಇರಿ, ಅವ್ರನ್ನ ಒದ್ದಾಚೆ ಹಾಕ್ತೀವಿ ಅಂತಾರೆ ಟ್ರಂಪ್. ಇನ್ನು ಇರಾನ್ ಅಮೆರಿಕ ನಡುವೆ ಮಾತಿನ ಕಾಳಗ ನಿಲ್ತಾ ಇಲ್ಲ, ನಿರಂತರವಾಗಿ ನಡೀತಾ ಇದೆ. ನಾವು ಮಾತುಕತೆಗಳಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಬಗೆದಿಲ್ಲ ಅಂತಾರೆ ಇರಾನ್ನವರು. ಇನ್ನೊಂದು ಕಡೆಯವರು ಪಾಸಿಟಿವ್ ಆಗಿ ಮಾತುಕತೆ ಮಾಡಲಿಕ್ಕೆ ರೆಡಿ ಆದರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವ್ರು ರೆಡಿ ಇಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರುವಂಥದ್ದು ಯುದ್ಧ. ಹೀಗಾಗಿ ಏನು ಅಂದರೆ, ನಿಮಗೆ ಯುದ್ಧ ಬೇಕಾ, ಆಯಿತು, ನಾವು ಕೂಡ ಯುದ್ಧ ಮಾಡ್ತೀವಿ. ಆದರೆ ಶಾಶ್ವತ ಶಾಂತಿಯನ್ನು ನಾವು ಕೂಡ ಬಯಸ್ತಾ ಇದ್ದೀವಿ. ಇದು ರಷ್ಯಾದಲ್ಲಿರುವಂಥ ಇರಾನ್ ರಾಯಭಾರಿ ಕಝೆಮ್ ಜಲಾಲಿ ಹೇಳಿರುವಂಥ ಮಾತು.
ಇನ್ನು ಟ್ರಂಪ್ ಕೂಡ ಇದೇ ಮಾತನ್ನು ಹೇಳಿದರು, ಜೊತೆಗೆ ಇಸ್ರೇಲ್ನ ಅಧ್ಯಕ್ಷರು ಕೂಡ ಇದೇ ಮಾತನ್ನು ಹೇಳಿದರು. ಆದರೆ ಈಗೇನೀಗ ಮುಜ್ದಬಾ ಇದ್ದಾರೆ, ಮುಜ್ದಬಾ ಅವರ ಆರೋಗ್ಯ ಸರಿ ಇಲ್ಲ, ಆತ ಸತ್ತಿರಬಹುದು ಅನ್ನುವಂಥ ಮಾತನ್ನು ಇಬ್ಬರು ನಾಯಕರು ಹೇಳಿದ್ದು. ಈಗ ಒಂದು ವರದಿ ಬಂದಿದೆ, ಮುಜ್ದಬಾ ಆರೋಗ್ಯದ ಮೇಲೆ ವಿಪರೀತವಾದಂಥ ಪರಿಣಾಮ ಬೀರಿದೆ, ಆತನ ಮುಖಕ್ಕೆ ಪೆಟ್ಟಾಗಿದೆ, ಗಾಯ ಆಗಿದೆ, ಸ್ಫೋಟ ಆದಂಥ ಸಂದರ್ಭದಲ್ಲಿ ಆತ ಕಾಲ ಕಳ್ಕೊಂಡಿದ್ದಾನೆ. ಇವೆಲ್ಲವೂ ಕೂಡ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ, ಮುಜ್ದಬಾ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿದೆ, ಮುಖ ಹಾಗೂ ತುಟಿಗಳು ಸುಟ್ಟು ಹೋಗಿವೆ. ಹೀಗಾಗಿ ಮಾತಾಡೋಕ್ಕೂ ಮುಜ್ದಬಾಗೆ ಆಗ್ತಾ ಇಲ್ಲ. ಮುಜ್ದಬಾ ಕಾಲಿಗೆ 3 ಬಾರಿ ಆಪರೇಷನ್ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಆತ ಅಮೆರಿಕ ಇಸ್ರೇಲ್ ದಾಳಿನಲ್ಲಿ ಗಾಯಗೊಂಡಿದ್ದ. ಸರ್ವೋಚ್ಚ ನಾಯಕ ಆದ ತಕ್ಷಣವೇ ನಡೆದಂಥ ವಾಯುದಾಳಿನಲ್ಲಿ ಆತ ಗಾಯಗೊಂಡಿದ್ದಾನೆ ಅನ್ನುವಂಥದ್ದು ಒಂದು. ಇಲ್ಲ ಅವರ ತಂದೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲೇ ಆತನಿಗೆ ಈ ರೀತಿ ಆಗಿತ್ತು ಅಂತ ಮೂಲಗಳು ಇನ್ನೊಂಥರ ಹೇಳ್ತಾ ಇವೆ. ಒಟ್ಟಾರೆಯಾಗಿ ಆತ ಇಲ್ಲಿ ತನಕ ಕಾಣಿಸ್ಕೊಂಡಿಲ್ಲ. ಬಂಕರಲ್ಲಿರ್ಬೋದು, ಅದು ಇದು ಕಥೆಗಳನ್ನು ಹೇಳ್ತಾನೆ ಇದ್ದಾರೆ. ಆದರೆ ಆತ ಇದಾನೋ ಇಲ್ವೋ, ಬದುಕಿದಾನೋ ಸತ್ತಿದಾನೋ ಅದನ್ನು ಯಾರು ಕೂಡ ಹೇಳ್ತಾ ಇಲ್ಲ. ಇನ್ನು ಇರಾನ್ ಬೆಂಬಲಿತ ಉಗ್ರನೊಬ್ಬನ ತಲೆಗೆ ಅಮೆರಿಕ ಎಷ್ಟು ಡಾಲರ್ ಘೋಷಣೆ ಮಾಡಿರ್ಬೋದು? $10 ಮಿಲಿಯನ್, ಅಂದರೆ 94 ಕೋಟಿ ರೂಪಾಯಿಗಿಂತ ಜಾಸ್ತಿ. ಆತನ ಹೆಸರು ಹಾಶಿಮ್ ಫಿನ್ಯಾನ್ ರಹೀಮ್ ಅಲ್ ಸರಾಜಿ. ಆತನ ತಲೆಗೆ ಬಹುಮಾನ ಇಟ್ಟಿದೆ ಕತೈಬ್ ಸೈಯದ್ ಅಲ್ ಶುಹಾದಾ ಸಂಘಟನೆಯ ನಾಯಕ ಈ ಹಾಶಿಮ್ ರಹೀಮ್ ಅಲ್ ಸರಾಜಿ. ಈತನ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ, ಹಿಡಿದು ಕೊಟ್ಟರೆ ನಿಮಗೆ ಬಹುಮಾನ ಕೊಡ್ತೀವಿ. ನಿಮಗೆ ದೊಡ್ಡ ಮೊತ್ತದ ಬಹುಮಾನ, 94 ಕೋಟಿಗೂ ಹೆಚ್ಚು ಬಹುಮಾನ ಅಮೆರಿಕ ಘೋಷಣೆ ಮಾಡಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೋಡ್ತಾ ಇದ್ದೀವಿ, ನಮಗೆ ಬಹಳಷ್ಟು ಟೈಮ್ ಇದೆ, ಆದರೆ ಪಾಪ ಇರಾನಿಗೆ ಟೈಮ್ ಇಲ್ಲ. ಈಗಾಗಲೇ ಏನು ಅಂದರೆ ಗಡಿಯಾರದಲ್ಲಿ ಮುಳ್ಳುಗಳು ತಿರುಗ್ತಾ ಇವೆ, ಟಿಕ್ ಓಡ್ತಾ ಇದೆ, ಇನ್ನು ಸಮಯ ಕೂಡ ಕಡಿಮೆ ಆಗ್ತಾ ಇದೆ. ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂತಂದರೆ ಬಹಳ ಕಷ್ಟ ಎದುರಿಸಬೇಕಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಅಮೆರಿಕದ ಮನೋಭಾವನೆ ಹಾಗೆ ಹರೀಶ್. ಏನು ಅಂತಂದ್ರೆ ಅವರು ಎಷ್ಟರ ಮಟ್ಟಿಗೆ ಅಂದರೆ ಅವರು ಕುತ್ತಿಗೆ ಹೆಚ್ಚಿಕ್ಬಿಡ್ತಾರೆ, ಉಸಿರಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಸ್ಥಿತಿ ತರ್ತಾರೆ. ದೇಹಿ ಅಂದ್ಕೊಂಡ್ಬಿಡ್ಬೇಕು, ಮಂಡಿ ಊರಬೇಕು, ಅದನ್ನೇ ಅವ್ರು ಬಯಸ್ತಾ ಇರೋದು. ಯಾಕಂದರೆ ಇರಾನ್ ಏನೇ ಮೇಂಟೈನ್ ಮಾಡಿದ್ರು ಕೂಡ ಎಷ್ಟು ಅಂತ ಮೇಂಟೈನ್ ಮಾಡೋಕ್ಕೆ ಸಾಧ್ಯ? ಇವತ್ತಲ್ಲ ನಾಳೆ ಜನ ತಿರುಗಿ ಬೀಳುವಂಥದ್ದು ನಿಶ್ಚಿತ. ಅದನ್ನೇ ಅಮೆರಿಕ ಕಾಯ್ತಾ ಇದೆ. ಯುದ್ಧದ ಬಗ್ಗೆ ವಿವರಗಳೇನಿದೆ? ಹೌದು ರಂಗನಾಥ್, ಅಮೆರಿಕ ನಿಜಕ್ಕೂ ಇರಾನ್ನ ಕುತ್ತಿಗೆ ಎಸಕುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆರ್ಥಿಕವಾಗಿ ಸಂಪೂರ್ಣವಾಗಿ ಹೊಡೆತವನ್ನು ಕೊಡಬೇಕು, ಮತ್ತು ಆರ್ಥಿಕವಾಗಿ ಯಾವುದೇ ರೀತಿಯಾದಂತಹ ವ್ಯವಹಾರಗಳನ್ನು ಇರಾನ್ ಮಾಡಲೇಬಾರ್ದು ಅನ್ನುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಪ್ರಯತ್ನವನ್ನು ಈಗ ಅಮೆರಿಕ ಮಾಡ್ತಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಯಾವುದೇ ರೀತಿಯಾದಂಥ ಹಡಗುಗಳನ್ನು ಹರ್ಮುಜ್ ಜಲಸಂಧಿಯನ್ನು ಪಾಸಾಗಲಿಕ್ಕೆ ಅಮೆರಿಕ ಬಿಡ್ತಾ ಇಲ್ಲ, ಮತ್ತು ಬೇರೆ ಯಾವುದೇ ದೇಶದ ಹಡಗುಗಳು ಇರಾನ್ ಬಂದರನ್ನು ತಲುಪಲಿಕ್ಕೂ ಕೂಡ ಅಮೆರಿಕ ಬಿಡ್ತಾ ಇಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಎಲ್ಲಾದರೂ ಒಂದು ಹಡಗು ತಪ್ಪಿಸ್ಕೊಂಡು ಹೋಯ್ತು ಹರ್ಮುಜ್ ಜಲಸಂಧಿಯಿಂದ ಅಂತಂದರೂ ಕೂಡ ಹಿಂದೂ ಮಹಾಸಾಗರದಲ್ಲಿ ಬಂದು ಅವನುಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಈಗ ಅಮೆರಿಕ ಮಾಡಿದೆ. ಇರಾನ್ನ ಪ್ರಮುಖ 2 ಹಡಗುಗಳನ್ನು ಹಿಂದೂ ಮಹಾಸಾಗರಕ್ಕೆ ಬಂದು ಹತ್ತತ್ರ ಶ್ರೀಲಂಕಾದ ಹತ್ತಿರಕ್ಕೆ ಬಂದು ಅವುಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಇದನ್ನು ಅಮೆರಿಕ ಮಿಲಿಟರಿಯ ಘೋಷಣೆ ಮಾಡಿದೆ. ಅಂದರೆ ಇರಾನ್ಗೆ ಯಾವುದೇ ರೀತಿಯಾದಂತಹ ಸಂಪರ್ಕವನ್ನು ನಾವು ಮಾಡಲಿಕ್ಕೆ ಬೇರೆ ದೇಶಗಳ ಹಡಗುಗಳಿಗೆ ನಾವು ಬಿಡೋದಿಲ್ಲ. ಆಮದು ವಸ್ತುಗಳು ಕೂಡ ಇರಾನ್ಗೆ ಹೋಗ್ಬೋದು, ಅಗತ್ಯ ವಸ್ತುಗಳು ಇರಾನ್ಗೆ ಸಾಕಷ್ಟು ಬೇಕಾಗಿದೆ, ಆ ವಸ್ತುಗಳು ಕೂಡ ಇರಾನ್ಗೆ ತಲುಪಬಾರ್ದು. ಮತ್ತು ಇರಾನ್ನ ತೈಲವನ್ನು ಯಾವ ದೇಶಗಳು ಕೂಡ ಖರೀದಿ ಮಾಡಬಾರ್ದು. ಹಂಗೆ ಒಂದು ವೇಳೆ ಯಾವುದಾದ್ರೂ ಹಡಗುಗಳು ಇರಾನ್ನ ತೈಲ ಹೊತ್ತು ಬೇರೆ ಬೇರೆ ದೇಶಕ್ಕೆ ಹೋಯಿತು ಅಂತಂದರೆ ಅಲ್ಲೇ ಅರ್ಧ ದಾರಿಯಲ್ಲೇ ನಾವು ಹಿಡಿತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ, ನಿಮ್ಮ ಕಾಲ ಮೀರ್ತಾ ಇದೆ, ಬೇಗ ಬಂದು ಮಾತುಕತೆಗೆ ಕೂತ್ಕೊಳ್ಳದೇ ಇದ್ರೆ ನಾವು ನಿಮ್ಮ ಮೇಲೆ ದೊಡ್ಡದಾದಂಥ ದಾಳಿಯನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ದಾಳಿ ಮಾಡುತ್ತೋ ಇಲ್ವೋ, ಅಮೆರಿಕದ ಸ್ಟ್ರೆಂತ್ ಏನು ಅನ್ನುವಂಥದ್ದು ಇರಾನ್ಗೆ ಗೊತ್ತು. ಯಾಕಂತಂದರೆ ಈ ಇರಾನ್ನ ಈ ಫೆಬ್ರವರಿ 28ರಿಂದ ನಡೆದಂತಹ ಒಂದು ಯುದ್ಧದಲ್ಲಿ ಅಮೆರಿಕ ಸಾಕಷ್ಟು ಕ್ಷಿಪಣಿಗಳನ್ನು ಕಳೆದುಕೊಂಡಿದೆ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿಯನ್ನು ಮಾಡಿದೆ. ಅಂದರೆ ಮುಂದೆ ಸಂಭವಿಸಬಹುದಾದಂತಹ ಚೀನಾ ವಿರುದ್ಧದ ಯುದ್ಧ ಏನಿದೆ ಅದಕ್ಕೆ ಸಂಗ್ರಹಿಸಿಟ್ಟಿದ್ದಂತಹ
ಕ್ಷಿಪಣಿಗಳನ್ನು ಇರಾನ್ ಮೇಲೆ ಪ್ರಯೋಗ ಮಾಡಿಬಿಟ್ಟಿದೆ ಅಮೆರಿಕ. ಅಂದರೆ 1100ಕ್ಕೂ ಹೆಚ್ಚು ಸ್ಟೆಲ್ತ್ ಕ್ರೂಸ್ ಕ್ಷಿಪಣಿಗಳನ್ನು ಈಗಾಗಲೇ ಇರಾನ್ ಮೇಲೆ ಪ್ರಯೋಗ ಮಾಡಿದೆ. ಇಂತಹ ಅನೇಕ ಬೇರೆ ಬೇರೆ ಕ್ಷಿಪಣಿಗಳನ್ನು ಸಂಗ್ರಹವಾಗಿಟ್ಕೊಂಡಿದ್ದಂಥ ಅಮೆರಿಕ ಇರಾನ್ ಮೇಲಿನ ಯುದ್ಧದಲ್ಲಿ ಪ್ರಯೋಗ ಮಾಡಿದೆ, ತನ್ನ ದಾಸ್ತಾನನ್ನು ಕಳೆದುಕೊಂಡಿದೆ. ಆ ದಾಸ್ತಾನನ್ನು ಮರುಪೂರ್ಣ ಮಾಡಬೇಕು ಅಂತಂದರೆ ಸುಮಾರು ವರ್ಷಗಳೇ ಬೇಕಾಗುತ್ತೆ. ಈಗ ಅಮೆರಿಕದ ದೊಡ್ಡ ಶತ್ರು ಅಂತಂದರೆ ಚೈನಾದ ವಿರುದ್ಧ ಯುದ್ಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸಾಕಷ್ಟು ಕ್ಷಿಪಣಿಗಳನ್ನು ದಾಸ್ತಾನು ಮಾಡಿಟ್ಕೊಂಡಿತ್ತು. ಅದು ಇರಾನ್ನ ಯುದ್ಧದಲ್ಲಿ ಖಾಲಿಯಾಗಿದೆ. ಹೀಗಾಗಿ ಇರಾನ್ಗೂ ಕೂಡ ಗೊತ್ತಿದೆ ಈ ಮುಂದೆ ಅಮೆರಿಕ ಯುದ್ಧವನ್ನು ಮುಂದುವರಿಸುವಂಥ ಸ್ಥಿತಿಯಲ್ಲಿಲ್ಲ. ಮತ್ತೆ ನಾವು ಮಾತುಕತೆಗೆ ಹೋದಂಥ ಸಂದರ್ಭದಲ್ಲಿ ಅದು ಶರಣಾಗತಿಯ ವೇದಿಕೆ ಆಗುತ್ತೆ. ಹಾಗಾಗಿ ಅಮೆರಿಕ ಎಷ್ಟು ಒತ್ತಡಕ್ಕೆ ಬರುತ್ತೆ ಮತ್ತು ಬೇರೆ ಬೇರೆ ದೇಶಗಳು ಹೆಚ್ಚು ಒತ್ತಡವನ್ನು ಅಮೆರಿಕದ ಮೇಲೆ ಹಾಕಿದ ಕೂಡ ಅದು ನಮಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ದನ್ನು ಈಗ ಇರಾನ್ ತಿಳ್ಕೊಂಡಿರುವಂಥದ್ದು. ಹಾಗಾಗಿ ಮಾತುಕತೆಗೆ ಬರೋದಕ್ಕೆ ತಡ ಮಾಡ್ತಾ ಇದೆ. ಅಮೆರಿಕವನ್ನು ಬಗ್ಗಿಸ್ಬೇಕು, ಮಾತುಕತೆಯಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಇರಾನ್ ಈ ರೀತಿಯಾದಂಥ ಒಂದು ಧೋರಣೆಯನ್ನು ತೆಗೆದುಕೊಂಡಿದೆ. ಬಹುಮುಖ್ಯವಾಗಿ ಬೇರೆ ಬೇರೆ ದೇಶಗಳು ಕೂಡ ಈಗ ಅಮೆರಿಕದ ಮೇಲೆ ಒತ್ತಡವನ್ನು ಹೇರ್ತಿದೆ. ಈಗ ಹಡಗುಗಳು ಹೋಗಲಿಲ್ಲ ಅಂತಂದರೆ ಅದು ನೇರವಾದಂತಹ ಒತ್ತಡ ಅಮೆರಿಕದ ಮೇಲೆ ಬೀಳುತ್ತೆ. ಹಾಗಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅಂಗಲಾಚುವಂಥ ಸ್ಥಿತಿಗೆ ಬಂದಿದೆ. ಬನ್ನಿ, ಹೇಗಾದರೂ ಮಾತುಕತೆಗೆ ಬನ್ನಿ, ನಿಮಗೆ ಕೊನೆಯ ಸಮಯ ಮೀರ್ತಾ ಇದೆ, ನೀವು ಮಾತುಕತೆಗೆ ಬನ್ನಿ ಅನ್ನುವಂಥ ಅಂಗಲಾಚುವಂಥ ಸ್ಥಿತಿ ಈಗ ಬಂದಿದೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.